ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ 10 ಸಂಪುಟಗಳಿದ್ದಾವೆ. ಅವುಗಳಲ್ಲಿ ಮೊದಲ ಸಂಪುಟವನ್ನು ಮಾಡ್ತಾಯಿದ್ದೀನಿ. ಎಲ್ಲ ಸಂಪುಟಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಮೊದಲ ಸಂಪುಟವನ್ನು ಮಾಡಿಕೊಡ್ತಾ ಇದ್ದೀನಿ. ಪ್ರತಿಯೊಂದು ಪುಸ್ತಕನ ಪೂರ್ಣವಾಗಿ ವಿವರಣೆ ಸಹಿತ ಕೊಡ್ತಾ ಹೋಗ್ತಾ ಇರ್ತೀನಿ, ನೋಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಇದರಲ್ಲಿ ಪ್ರಶ್ನೆ ಆಗುವ ಸಾಧ್ಯತೆ ಇದೆ. ಇದೊಂದು ಮೂಲ ಪುಸ್ತಕ ಆಗಿರೋದ್ರಿಂದ ಪ್ರಶ್ನೆ ಆಗುತ್ತೆ. ಇದು ಸಂಪುಟ 1 ಕನ್ನಡ ಸಾಹಿತ್ಯ ಸಮೀಕ್ಷೆ. ಇದನ್ನು ಬರೆದಿರುವಂಥವರು GS ಶಿವರುದ್ರಪ್ಪನವರು, ನಮ್ಮ ರಾಷ್ಟ್ರಕವಿ, 3ನೇ ರಾಷ್ಟ್ರಕವಿ ಅಂತ ಹೆಸರು ಪಡೆದಿರುವಂಥ GS ಶಿವರುದ್ರಪ್ಪನವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ನಾನು ಈಗಾಗಲೇ ಕಳೆದ ಒಂದು 3 ವಿಡಿಯೋ ಮಾಡಿದ್ದೀನಿ ಇದೇ ರೀತಿ ಕನ್ನಡ ಸಾಹಿತ್ಯ ಸಮೀಕ್ಷೆ ಅಂತ. ಅದರಲ್ಲಿ ಯಾವುದೇ ರೀತಿಯಾದಂತಹ ನಾನು ಸ್ಲೈಡ್ಸನ್ನು ಕೊಟ್ಟಿಲ್ಲ, ಬರೀ ಓರಲ್ಲಾಗಿ ಹೇಳಿದ್ದೀನಿ. ಇವತ್ತಿನಿಂದ ಸ್ಲೈಡ್ಸನ್ನು ಕೊಡ್ತೀನಿ. ಪೂರ್ತಿ ಪುಸ್ತಕ ಯಾರ ಹತ್ರ ಇಲ್ವೋ ಅವ್ರಿಗೆ ಉಪಯುಕ್ತವಾಗಲಿ ಅನ್ನೋ ಕಾರಣಕ್ಕೆ ನಾನು ಇದನ್ನು PDF ರೂಪದಲ್ಲಿ ಕೊಟ್ಕೊಂಡು ಹಾಗೆ ಹೇಳ್ತಾ ಹೋಗ್ತೀನಿ. ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ. GS ಶಿವರುದ್ರಪ್ಪನವ್ರ ಬಗ್ಗೆ ನಾನು ಈಗಾಗಲೇ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದು ಪ್ಲೇಲಿಸ್ಟಲ್ಲಿರುತ್ತೆ, ನೀವು ಬೇಕಾದ್ರಲ್ಲಿ ನೋಡ್ಬೋದಾಗಿದೆ. ಈಗ ನಾವು ಕನ್ನಡ ಸಾಹಿತ್ಯ ಸಮೀಕ್ಷೆ ಸಂಪುಟ 1 GS ಶಿವರುದ್ರಪ್ಪನವರು ಬರೆದಂತಹ ಒಂದು ಸಾಹಿತ್ಯವನ್ನು ನೋಡೋಣ. ಇಲ್ಲಿ ಒಟ್ಟು 8 ಒಂದು ಪೆರಿವಿಡಿ ಇರೋದನ್ನು ನಾವು ನೋಡ್ಬೋದಾಗಿದೆ. ಮೊದಲನೇದಾಗಿ ಕನ್ನಡ ಸಾಹಿತ್ಯ ಇಟ್ಟ ಹೆಜ್ಜೆ ತೊಟ್ಟ ರೂಪಗಳು ಅಂತ ಹೇಳ್ತೀವಿ. ಹಾಗೆ ಎರಡನೇದು ಕನ್ನಡ ಸಾಹಿತ್ಯದ ಮುಖ್ಯ ಪ್ರೇರಣೆಗಳು. 3 ಕನ್ನಡ ಕವಿಗಳ ವಸ್ತು ತಂತ್ರ ಮತ್ತು ಭಾಷಾ ಪ್ರಜ್ಞೆ. 4 ಕನ್ನಡ ಕವಿಗಳ ಕಾವ್ಯ ಕಲ್ಪನೆ. ಕನ್ನಡ ಸಾಹಿತ್ಯಕ್ಕೆ ಮಹಿಳೆಯರ ಕೊಡುಗೆ, ಮೌಲ್ಯ ಪ್ರಜ್ಞೆ ಮತ್ತು ಸಾಮಾಜಿಕ ಅರಿವು. ಕೊನೆಯದಾಗಿ ಸಮಾರೋಪ ಅಂತ ಇದೆ. ಮತ್ತು ಅನುಬಂಧ ಗ್ರಂಥ ಸೂಚಿ ಕೂಡ ಇರೋದನ್ನು ನಾವು ನೋಡ್ಬೋದಾಗಿದೆ. ಈ ಒಟ್ಟು 7 ಅಧ್ಯಾಯಗಳೇನಿದ್ದಾವೆ, ನಾನು ಆದಷ್ಟು ಒಂದು 10 ದಿನದ ಒಳಗಡೆ ಇದನ್ನು ಮುಗಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ಬೋದಾಗಿದೆ. ಒಂದು 10 ದಿನದ ಒಳಗಡೆ ಇದನ್ನು ನಾನು ಮುಗಿಸ್ಕೊಡ್ತೀನಿ. ಇವುಗಳನ್ನ ಒಂದೊಂದೇ ಅಧ್ಯಾಯವನ್ನು ನಾವಿವಾಗ ನೋಡ್ತಾ ಹೋಗೋಣ. ಮೊದಲನೇದು ಕನ್ನಡ ಸಾಹಿತ್ಯ ಇಟ್ಟ ಹೆಜ್ಜೆ ತೊಟ್ಟ ರೂಪಗಳು ಅಂತ ಇದೆ. ಈ ಕನ್ನಡ ಅನ್ನುವಂಥದ್ದು ಒಂದು ಭಾಷೆಯ ಹೆಸರು ಕೂಡ ಹೌದು, ಹಾಗೆ ಭಾಷೆಯನ್ನು ಆಡುವ ಜನರು ಬದುಕುವಂತಹ ಒಂದು ನಾಡಿನ ಹೆಸರು ಹೌದು ಅಂತ ಹೇಳಲಾಗುತ್ತೆ. ಕನ್ನಡ ನಾಡಿನ ಜನರ ಭಾಷೆ ಕನ್ನಡ. ಈ ಭಾಷೆಯನ್ನು ಆಡುವ ಜನರನ್ನು ನಾವು ಕನ್ನಡಿಗರು ಅಂತ ಕರಿತೀವಿ. ವಾಸ್ತವವಾಗಿ ಈ ಕನ್ನಡ ನಾಡಿಗೆ ಹೆಸರಿಂದ ಜನರಿಗೆ ಅಥವಾ ಈ ಹೆಸರಿಂದ ಜನದ ಭಾಷೆಗೆ ಹೆಸರು ಬಂತೋ ಅಥವಾ ಭಾಷೆಯಿಂದ ನಾಡಿಗೆ ಈ ಹೆಸರು ಬಂತೋ ಹೇಳೋದು ಕಷ್ಟ. ಯಾಕೆ ಅಂದರೆ ಕನ್ನಡ ನಾಡು ಎಂದು ಕರೆಯಲಾಗುವ ಈ ನಾಡಿಗೆ ಅಧಿಕೃತವಾಗಿ ಕರ್ನಾಟಕ ಅನ್ನುವಂತಹ ಹೆಸರು ಕೂಡ ಇದೆ. ಈ ಹೆಸರು ಇವತ್ತಿಟ್ಟಂಥದ್ದಲ್ಲ. ಈ ಕನ್ನಡ ನಾಡು, ಕರುನಾಡು, ಕನ್ನಡ ಅನ್ನುವಂಥದ್ದು ಇವತ್ತಿಟ್ಟಂಥದ್ದಲ್ಲ. ಇದು ಬಹು ಹಿಂದಿನಿಂದಲೂ ಇದ್ದದ್ದು ಅಂತ ಹೇಳ್ತಾರೆ. ಕರ್ನಾಟಕ ಅನ್ನುವಂಥ ಹೆಸರಿನ ಉಲ್ಲೇಖವನ್ನು ನಾವು ವ್ಯಾಸರ ಮಹಾಭಾರತದಲ್ಲೂ ನೋಡ್ತೀವಿ. ಅಷ್ಟೇ ಅಲ್ಲದೆ ಕೆಲವು ಸಂಸ್ಕೃತ ಶಾಸನಗಳಲ್ಲೂ ಕೂಡ ಈ ಹೆಸರು ಬಂದಿರೋದನ್ನು ನೋಡ್ಬೋದಾಗಿದೆ. ಇನ್ನು ಸಂಸ್ಕೃತವನ್ನು ಬಿಟ್ಟರೆ ತಮಿಳಿನ ಅತ್ಯಂತ ಪ್ರಾಚೀನ ಭಾಷೆ ಅಂತ ನಾವು ಕರಿತೀವಿ. ಆ ತಮಿಳು ಭಾಷೆಯಲ್ಲಿಯೂ ಕೂಡ ಕರ್ನಾಟಕದ ಕೆಲವು ಹೆಸರುಗಳು ಕೆಲವು ಕೃತಿಗಳಲ್ಲಿ ಕಂಡು ಬಂದಿರೋದನ್ನು ನೋಡ್ತೀವಿ. ಅದರಲ್ಲಿ ಉದಾಹರಣೆಯಾಗಿ ಕ್ರಿಸ್ತಶಕ 2ನೇ ಶತಮಾನದ ಶಿಲಪಾದಿಗಾರಂ ಅನ್ನುವಂತಹ ಕೃತಿಯಲ್ಲಿ ಕರುನಾಡರ್ ಅನ್ನುವಂತಹ ಪದ ಇರೋದನ್ನ ನಾವು ನೋಡಲಾಗುತ್ತೆ. ಈ ಕರುನಾಡು ಎಂಬುದು ಕರ್ನಾಟಕ ಅನ್ನುವಂತಹ ಒಂದು ಹೊಸ ರೂಪ. ಕರ್ನಾಟಕ ದೇಶದವರು ಅನ್ನುವಂಥ ಅರ್ಥ ಕೂಡ ಬರುತ್ತೆ. ಕರುನಾಡರ್, ಕರುನಾಡಿಗರ್ ಅನ್ನುವಂತಹ ರೂಪಗಳನ್ನು ನಾವು ತಮಿಳಿನಲ್ಲಿ ಗೋಚರಿಸಿರೋದನ್ನ ನೋಡಲಾಗುತ್ತೆ. ಒಟ್ಟಿನಲ್ಲಿ ಕರ್ನಾಟಕ, ಕರ್ನಾಟಕ, ಕರ್ನಾಟ, ಕರ್ನಾಟಕ, ಕರುನಾಡು ಈ ಎಲ್ಲ ಪ್ರಯೋಗಗಳಿಂದ ಕರ್ನಾಟಕ ಅನ್ನುವಂತಹ ಹೆಸರು ಒಂದು ನಿಗದಿಯಾಗಿದೆ ಅಂತ ಹೇಳ್ಬೋದು. ಪ್ರಾಚೀನತೆ ಮತ್ತು ಅರ್ಥವಂತಿಕೆ ದೃಷ್ಟಿಯಿಂದ ತುಂಬ ಮಹತ್ವದ ಪದವಾಗಿರೋದನ್ನ ನಾವು ನೋಡ್ತೀವಿ. ಈ ಕನ್ನಡ ಕವಿಗಳಲ್ಲಿ ಕನ್ನಡ, ಕರುನಾಡು, ಕರ್ನಾಟಕ ಅನ್ನುವಂಥ ಪದಗಳು ಬಳಕೆ ಆಗಿದ್ದಾವೆ. ಅದರಲ್ಲೂ ಕವಿರಾಜ ಮಾರ್ಗದಲ್ಲಿ ಒಂದು ಮಾತಿದೆ, ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ ನಾಡು ಕನ್ನಡ ಅಂತ ಹೇಳಿ ಕವಿರಾಜ ಮಾರ್ಗ ಅಂತ ಪರಿಗಣಿಸಲ್ಪಟ್ಟಂಥ ಕನ್ನಡದ ಮೊದಲ ಗ್ರಂಥದಲ್ಲಿ ಹೇಳಲಾಗಿದೆ. ಹಾಗೆ ಹಲವು ಕನ್ನಡ ಎಂಬುದು ಒಂದು ಭಾಷೆ ಎಂಬ ಅರ್ಥವೂ ಕೂಡ ಹಲವು ಉಕ್ತಿಗಳಲ್ಲಿ ಕಂಡುಬರುತ್ತೆ.
ಕನ್ನಡ ನಾಡು, ಕರ್ನಾಟ ದೇಶ, ಕರ್ನಾಟ ಭಾಷೆ, ಕನ್ನಡ ನುಡಿ ಇತ್ಯಾದಿ ಮಾತುಗಳಿಂದ ನಮ್ಮ ಕವಿಗಳು ಈ ಪದಗಳನ್ನು ದೇಶ ಮತ್ತು ಭಾಷೆ ಎನ್ನುವ ಎರಡು ಅರ್ಥದಲ್ಲೂ ಕೂಡ ನಾವು ಸೂಚಿಸಬಹುದಾಗಿದೆ. ಕರ್ನಾಟಕ, ಕರುನಾಡು ಅಂದರೆ ಕೇವಲ ಅದೊಂದು ನಾಡು ಮಾತ್ರ ಅಲ್ಲ, ಅದೊಂದು ದೇಶನೂ ಹೌದು, ಹಾಗೆ ಒಂದು ಭಾಷೆನೂ ಹೌದು ಅಂತ ಹೇಳಿ ಗುರುತಿಸಲಾಗುತ್ತೆ. ಕನ್ನಡ ಭಾಷೆ ಸಂಸ್ಕೃತದಿಂದ ಹುಟ್ಟಿದ್ದು ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ, ಆದರೆ ಇದು ಸರಿಯಲ್ಲ. ಕನ್ನಡ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು ಅಂತ ಹೇಳ್ತೀವಿ. ಯಾವ ಪಂಚದ್ರಾವಿಡ ಭಾಷೆಗಳು? ತಮಿಳು, ಕನ್ನಡ, ತೆಲುಗು, ಮಲಯಾಳಂ, ತುಳು ಇವುಗಳನ್ನು ನಾವು ಪಂಚದ್ರಾವಿಡ ಭಾಷೆಗಳು ಅಂತ ಕರಿತೀವಿ. ಈ 5 ದ್ರಾವಿಡ ಭಾಷೆಗಳಿಗೆ ತಾಯಿ ಅಂತ ಒಂದು ಮೂಲ ದ್ರಾವಿಡ ಯಾವುದೋ ಒಂದು ಇರುತ್ತೆ. ಆ ಮೂಲ ದ್ರಾವಿಡದಿಂದ ಕವಲೊಡೆದುಕೊಂಡು ಬಂದಂಥವು ಈ ಭಾಷೆಗಳು ಅಂತ ಹೇಳಲಾಗುತ್ತೆ. ಇವು ಬೇರೆ ಬೇರೆ ಭಾಷೆಗಳಾದವು ಅಂತ ಭಾಷಾಶಾಸ್ತ್ರಜ್ಞರ ಸಿದ್ಧಾಂತ ಹೇಳುತ್ತೆ. ಕನ್ನಡ ಭಾಷೆ ಕೂಡ ಎಷ್ಟು ಪ್ರಾಚೀನ ಎನ್ನುವ ಬಗೆಗೆ ನಮ್ಮ ವಿದ್ವಾಂಸರಲ್ಲಿ ಇನ್ನೂ ಕೂಡ ಭಿನ್ನಾಭಿಪ್ರಾಯಗಳಿರೋದನ್ನ ನಾವು ನೋಡ್ತೀವಿ. ಕೆಲವರು ಹೇಳ್ತಾರೆ ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸೇರಿದೆ ಅಂತ. ಇನ್ನು ಕರ್ನಾಟಕದ ಸಿದ್ದಾಪುರದಲ್ಲಿ ದೊರೆತಿರುವಂತಹ ಅಶೋಕನ ಶಾಸನ, ಈ ಬ್ರಹ್ಮಗಿರಿ ಶಾಸನ ಅಂತ ನಾವೇನು ಹೇಳ್ತೀವಿ, ಆ ಶಾಸನದಲ್ಲಿ ಇಸಿಲಾ ಅನ್ನುವಂತಹ ಪದ ಇದೆ. ಈ ಇಸಿಲಾ ಅನ್ನುವಂತಹ ಪದವೇ ಕನ್ನಡದ ಪ್ರಾಚೀನ ಪದ. ಇದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ಈ ಇಸಿಲಾ ಅನ್ನುವಂತಹ ಪದ ಕನ್ನಡದ ಪದ, ತೆರೆಯುಳ್ಳ ಪ್ರಾಚೀನ ಪದ ಅಂತ ಹೇಳ್ದಂಥ ವಿದ್ವಾಂಸರು ಯಾರು ಅಂತ ಕೇಳಿದ್ರೆ DL ನರಸಿಂಹಾಚಾರ್ಯ ಅವರು ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇದು ಪ್ರಶ್ನೆ ಆಗಿದೆ, ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ. ಈಜಿಪ್ಟ್ ದೇಶದ ಟಾಲೆಮಿ ಎಂಬ ಭೂಗೋಳ ಶಾಸ್ತ್ರಜ್ಞ ಬರೆದ ಗ್ರಂಥದಲ್ಲಿ ಭಾರತದ ಅನೇಕ ಊರುಗಳ ಹೆಸರುಗಳು ಕೂಡ ಇರೋದನ್ನ ನಾವು ನೋಡ್ಬೋದಾಗಿದೆ. ಅದರಲ್ಲಿ ನಮ್ಮ ಕರ್ನಾಟಕದ ಕೆಲವು ಊರುಗಳ ಹೆಸರುಗಳು ಕೂಡ ಉಲ್ಲೇಖವಾಗಿವೆ. ಇದರ ಕಾಲ ಕ್ರಿಸ್ತಶಕ 140. ಟಾಲೆಮಿ ಬರೆದಂತಹ ಭೂಗೋಳ ಶಾಸ್ತ್ರದ ಕಾಲ ಕ್ರಿಸ್ತಶಕ 140. ಸುಮಾರು ಇದೇ ಕಾಲಕ್ಕೆ ಸೇರಿದ ಗ್ರೀಕ್ ನಗೆ ನಾಟಕವೊಂದರಲ್ಲಿ ಕೆಲವು ಕನ್ನಡ ಪದಗಳಿವೆ ಅಂತ ಹೇಳಿ ಊಹಿಸಲಾಗಿದೆ. ಇದನ್ನು ಕಂಡುಹಿಡಿದವರು ಯಾರು ಅಂದರೆ ಗ್ರೀಕ್ ನಗೆ ನಾಟಕದಲ್ಲಿ ಕನ್ನಡ ಪದಗಳಿವೆ ಅಂತ ಗೋವಿಂದಪ್ಪಯ್ಯವರು ಅದನ್ನು ಗುರುತಿಸ್ತಾರೆ. ಈ ಆಧಾರದೆಲ್ಲ ನಾವು ನೋಡೋದಾದರೆ ನಮ್ಮ ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸ ಇದೆ. ನಮ್ಮ ಕನ್ನಡ ಭಾಷೆ 2000 ವರ್ಷದ ಒಂದು ಹಳೆಯ ಭಾಷೆ ಅಂತ ಹೇಳ್ಬೋದಾಗಿದೆ. ಇಷ್ಟು ಪ್ರಾಚೀನವಾದ ಈ ಭಾಷೆಯಲ್ಲಿ ಯಾವಾಗ ಸಾಹಿತ್ಯ ರಚನೆ ಆರಂಭ ಆಯಿತು ಅಂತ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಭಾಷೆಗಳು ಇರುವಂತೆ ಲಿಖಿತ ರೂಪದ ಮತ್ತು ತಾಳದ ಬಾಯಿಂದ ಬಾಯಿಗೆ ಹರಿದು ಬಂದಂತಹ ಸಾಹಿತ್ಯ ಅಭಿವ್ಯಕ್ತಿ ಕನ್ನಡ ಭಾಷೆಗೂ ಇದ್ದಿರಬೇಕು. ಕನ್ನಡದ ಮೊದಲ ಗ್ರಂಥ ಅಂತ ಭಾವಿಸಿರುವಂತಹ ಕವಿರಾಜ ಮಾರ್ಗದಲ್ಲಿ ಇಂತಹ ಕೆಲವು ಸಾಹಿತ್ಯದ ಬಗ್ಗೆ ಸಾಕಷ್ಟು ಸೂಚನೆಗಳು ನಮಗೆ ದೊರಕ್ತವೆ. ನಮಗೆ ತಿಳಿದ ಮಟ್ಟಿಗೆ ಕನ್ನಡ ಭಾಷೆ ಮತ್ತು ಲಿಪಿಗಳಲ್ಲಿ ಬರೆಯಲಾದ ಮೊದಲನೆಯ ದಾಖಲೆ ಅಂತ ನಮಗೆ ದೊರೆತಿದ್ದು ಕ್ರಿಸ್ತಶಕ 450 ಅಲ್ಮಿಡಿ ಶಾಸನ. ಈ ಅಲ್ಮಿಡಿ ಅನ್ನೋದು ಹಾಸನ ಜಿಲ್ಲೆಯ ಬೇಲೂರು ಹತ್ರ ಇರುವಂಥ ಒಂದು ಗ್ರಾಮ. ಅಲ್ಮಿಡಿ ಶಾಸನದ ಭಾಷೆ ಗದ್ಯ, ಆದರೆ ಈ ಗದ್ಯ ಪೂರ್ವದ ಹಳಗನ್ನಡದಲ್ಲಿದೆ. ಸಂಸ್ಕೃತ ಭಾಷೆಯ ಪ್ರಭಾವಕ್ಕೆ ಒಳಗಾಗಿರೋದನ್ನು ನಾವು ನೋಡ್ಬೋದು. ಅದೇ ರೀತಿ ಇದೇ ಕಾಲದಲ್ಲಿ ಸಿಕ್ಕಂಥ ತಾಳಗುಂದ ಶಾಸನ ಮತ್ತು ಕ್ರಿಸ್ತಶಕ 634ರಲ್ಲಿ ದೊರೆತ ಐಹೊಳೆ ಶಾಸನಗಳು ಕೂಡ ಕಾವ್ಯಮಯವಾದ ಸಂಸ್ಕೃತದಲ್ಲಿರೋದನ್ನು ನಾವು ನೋಡ್ಬೋದಾಗಿದೆ. ಬಾದಾಮಿ ಶಾಸನ, ಶ್ರಾವಣ ಬೆಳಗುಳದ ಶಾಸನ ಇವುಗಳಲ್ಲಿ ಆಗಲೇ ಕನ್ನಡ ಭಾಷೆ ಸಾಹಿತ್ಯದ ಅಭಿವ್ಯಕ್ತಿಗೆ ಪಳಗ್ತಾ ಇರುವಂಥ ಸೂಚನೆಗಳು ಕೂಡ ನಮಗೆ ದೊರೆತಿದ್ದಾವೆ. ಅಲ್ಮಿಡಿ ಶಾಸನದ ಕಾಲದಿಂದ ಹಿಡಿದು ಕವಿರಾಜ ಮಾರ್ಗದವರೆಗಿನ ಶಾಸನಗಳನ್ನು ನಾವು ಗಮನಿಸ್ತಾ ಬಂದರೆ ಕನ್ನಡ ಭಾಷೆಯ ಮೇಲೆ ಇದ್ದ ಸಂಸ್ಕೃತದ ಗಾಢವಾದ ಪ್ರಭಾವವನ್ನು ನಾವು ಗುರುತಿಸ್ಬೋದಾಗಿದೆ. ಆದರೆ ಇದೆಲ್ಲ ಒಂದು ನಮಗೆ ಆಧಾರಗಳು ದೊರೆತರೂ ಕೂಡ ಕನ್ನಡ ಸಾಹಿತ್ಯ ಕ್ರಿಸ್ತಶಕ 5ನೇ ಶತಮಾನದಷ್ಟು ಪ್ರಾಚೀನವಾದದ್ದು ಅಂತ ಊಹಿಸೋದಕ್ಕೆ ನಮ್ಗೆ ಅವಕಾಶ ಇದೆ. ಈ 5ನೇ ಶತಮಾನ ಅಂತ ಯಾಕೆ ಹೇಳ್ತೀವಿ ಅಂದರೆ ಅಲ್ಮಿಡಿ ಶಾಸನವನ್ನು ಮೊಟ್ಟ ಮೊದಲನೆಯ ಲಿಖಿತ ದಾಖಲೆಯಾಗಿ ಪರಿಗಣಿಸಿದ್ರೆ ಈ ಅಲ್ಮಿಡಿ ಶಾಸನ ನಮಗೆ ದೊರೆತದ್ದು ಕ್ರಿಸ್ತಶಕ 450ರಲ್ಲಿ ಆಗಿರೋದ್ರಿಂದ ಅದರ ಕಾಲವನ್ನು ನಾವು 5ನೇ ಶತಮಾನ ಅಂತ ತಗೊಳ್ಬಹುದಾಗಿದೆ. ಮುಂದಿನ ಸಾಹಿತ್ಯವನ್ನು ಅವಲೋಕಿಸಿದ್ರೆ ನಮ್ಗನ್ಸೋದಿಷ್ಟು, ಈ ಶಾಸನ ರಚನೆಗೆ ಮುನ್ನ ಕನ್ನಡದಲ್ಲಿ ಸಾಕಷ್ಟು ಸಾಹಿತ್ಯ ಇದ್ದಿರಬಹುದು ಎನ್ನುವಂತಹ ಅಭಿಪ್ರಾಯಗಳು ಕೂಡ ಇವೆ. ಅವು ಕೆಲವರ ಊಹೆ ಅಂತ ಹೇಳ್ತಾರೆ.
ಆದರೆ ಶಾಸನದ ಕಾಲದ ನಂತರ ಮುಂದಣ ಅವಧಿಯಿಂದ 8ನೇ ಶತಮಾನದವರೆಗಿನ ಅವಧಿಯಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಸಾಕಷ್ಟು ಕೃಷಿ ನಡೆದಿದೆ ಅನ್ನೋದು ಮಾತ್ರ ಸತ್ಯ ಅಂತ ಹೇಳ್ಬೋದು. ಅದಕ್ಕೆ ಸಾಕ್ಷಿ ಕವಿರಾಜ ಮಾರ್ಗ. ಈ ಕವಿರಾಜ ಮಾರ್ಗ ಎನ್ನುವುದು ಕನ್ನಡದ ಉಪಲಬ್ಧವಾದ ಮೊಟ್ಟ ಮೊದಲ ಗ್ರಂಥ. ನೋಡಿ, ಕವಿರಾಜ ಮಾರ್ಗದ ಬಗ್ಗೆ ಒಂದಲ್ಲ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಗಮನ ಇಟ್ಟು ಅದನ್ನು ಅಧ್ಯಯನ ಮಾಡಿ. ಇದು 9ನೇ ಶತಮಾನದ ರಾಷ್ಟ್ರಕೂಟ ಚಕ್ರವರ್ತಿಯಾದ ಅಮೋಘ ವರ್ಷ ನೃಪತುಂಗನ ಕಾಲದಲ್ಲಿ ರಚನೆಯಾದಂಥ ಕೃತಿ. ಈ ಕೃತಿಯನ್ನು ಬರೆದವರು ಯಾರು ಅಂತ ಇವತ್ತಿಗೂ ಕೂಡ ಕೆಲವು ವಿದ್ವಾಂಸರಲ್ಲಿ ಒಮ್ಮತ ಇಲ್ಲ. ಕೆಲವರು ಹೇಳ್ತಾರೆ ರಾಷ್ಟ್ರಕೂಟ ಚಕ್ರವರ್ತಿಯಾದ ನೃಪತುಂಗನೇ ಇದನ್ನು ಬರೆದ ಅಂತ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ ನೃಪತುಂಗ ಬರೆದಿಲ್ಲ, ನೃಪತುಂಗನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯ ಅನ್ನುವಂಥವನು ಇದನ್ನು ಬರೆದ ಅಂತ ಕೆಲವರು ಅಭಿಪ್ರಾಯ ಪಡ್ತಾರೆ. ಆದರೆ ಈಗ ಕೊನೆಯದಾಗಿ ಎಲ್ಲರ ಅಭಿಮತ ಏನಾಗಿದೆ ಅಂದರೆ ಶ್ರೀ ವಿಜಯನೇ ಕವಿರಾಜ ಮಾರ್ಗದ ಕರ್ತೃ ಅಂತ ಹೇಳಿ ಎಲ್ಲ ವಿದ್ವಾಂಸರು ಅಭಿಮತವನ್ನು ವ್ಯಕ್ತಪಡಿಸಿದ್ದಾರೆ. ಕವಿರಾಜ ಮಾರ್ಗ ಇದೊಂದು ಲಕ್ಷಣ ಗ್ರಂಥ. ಕವಿಗಳಿಗೆ ಕಾವ್ಯ ಲಕ್ಷಣವನ್ನು ತಿಳಿಸುವ ಚರ್ಚಿಸುವಂತಹ ಗ್ರಂಥ. ಇದರಲ್ಲಿ ಏನೇನಿದೆ ಅಂದರೆ ಕಾವ್ಯ ಅಂದರೆ ಏನು, ಕಾವ್ಯದ ಪರಿಕರಗಳು ಯಾವ್ಯಾವು, ಕಾವ್ಯದ ಸ್ವಾರಸ್ಯ ಎಲ್ಲಿದೆ, ಕಾವ್ಯದಲ್ಲಿ ಗುಣ ಯಾವುದು, ದೋಷ ಯಾವುದು, ಕಾವ್ಯದ ಉದ್ದೇಶ ಏನು, ಪ್ರಯೋಜನ ಯಾವುವು ಇತ್ಯಾದಿ ಸಂಗತಿಗಳನ್ನು ಕುರಿತ ಗ್ರಂಥ ಇದು ಅಂತ ಹೇಳ್ಬೋದಾಗಿದೆ. ಇದು ಇಂತಹ ಒಂದು ಬರೀ ಲಕ್ಷಣ ಮಾತ್ರ ಹೇಳೋದಲ್ಲ, ಅದ್ರ ಜೊತೆಗೆ ನಮಗೆ ಏನು ಇಲ್ಲಿ ಕಾಣಸಿಗುತ್ತೆ ಅಂದರೆ ಯಾವಾಗಲೂ ಸಮೃದ್ಧವಾದಂತಹ ಒಂದು ಸಾಹಿತ್ಯ ಇದ್ದಾಗ ಮಾತ್ರ ಇಂತಹ ಒಂದು ಕೃತಿ ಹುಟ್ಟೋದಕ್ಕೆ ಸಾಧ್ಯ. ಯಾಕೆ ಅಂದರೆ ಸಾಹಿತ್ಯದ ಸ್ವರೂಪವನ್ನು ಕುರಿತು ಚರ್ಚೆ ಮತ್ತು ನಿರ್ದೇಶನ ಸಾಹಿತ್ಯ ರಚನೆ ಅನಂತರದ್ದು ಅಂತ ಹೇಳ್ತೀವಿ. ಕವಿಗಳಿಗೆ ಕಾವ್ಯ ರಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಕೃತಿ ಯಾವ ರೀತಿಯಲ್ಲಿ ಸಹಕಾರಿಯಾಗಿದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಕವಿರಾಜ ಮಾರ್ಗವೊಂದನ್ನು ನಾವು ನೋಡೋದಾದರೆ ಇದೇನು ಸ್ವತಂತ್ರ ಗ್ರಂಥ ಏನಲ್ಲ ಮೂಲತಃ. ಯಾಕೆ ಅಂದರೆ ಸಂಸ್ಕೃತ ಕವಿ ದಂಡಿ ಬರೆದ ಕಾವ್ಯದರ್ಶದ ಅಲಂಕಾರ ಗ್ರಂಥ ಇದಕ್ಕೆ ಮೂಲ ಆಕಾರ ಅಂತ ಹೇಳ್ಬೋದು. ದಂಡಿಯ ಕಾವ್ಯದರ್ಶವನ್ನು ಆಕಾರವಾಗಿಟ್ಕೊಂಡು ಶ್ರೀ ವಿಜಯ ಕವಿರಾಜ ಮಾರ್ಗವನ್ನು ಬರೆದಿದ್ದಾನೆ. ಇದು ಕೇವಲ ಅನುವಾದ ಮಾತ್ರ ಆಗಿಲ್ಲ, ಅಲ್ಲಲ್ಲಿ ಸ್ವಲ್ಪ ಸ್ವತಂತ್ರ ದೃಷ್ಟಿಯ ವೈಚಾರಿಕತೆಯನ್ನು ಪ್ರಕಟಿಸಿರೋದನ್ನು ನಾವು ಈ ಕೃತಿಯಲ್ಲಿ ನೋಡ್ಬೋದು. ಇನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿರಾಜ ಮಾರ್ಗದ ಸ್ಥಾನ ತುಂಬ ಮಹತ್ವದ್ದಾಗಿದೆ. ಅಂದಿನ ಸಮಕಾಲೀನವಾದ ಕನ್ನಡ ನಾಡಿನ ಜೀವನ ಅಭಿರುಚಿಗಳ ಬಗೆಗೆ ಅನೇಕ ಹೆಮ್ಮೆಯ ಸಂಗತಿಗಳನ್ನು ಹೇಳೋದಲ್ಲದೆ 9ನೇ ಶತಮಾನಕ್ಕೆ ಹಿಂದೆ ಇದ್ದಂತಹ ಕನ್ನಡ ಸಾಹಿತ್ಯದ ಸಮೃದ್ಧಿಯ ಅಪೂರ್ವ ದಾಖಲೆ ಕೂಡ ಆಗಿದೆ. ಕನ್ನಡ ನಾಡಿನ ವಿಸ್ತಾರ, ಕನ್ನಡ ಜನರ ಸ್ವಭಾವದ ವರ್ಣನೆ ಕವಿರಾಜ ಮಾರ್ಗ ತುಂಬ ಅಭಿಮಾನದಿಂದ ಹೇಳ್ಕೊಳ್ತಾನೆ. ಕಾವೇರಿಯಿಂದಮ ಗೋದಾವರಿಯವರ ಮಿರ್ದ ನಾಡಾದ ಕನ್ನಡದೋಳ್ ಭಾವಿಸಿದ ಜನಪದಂ ಅಂತ ಹೇಳಿ ಅಂದಿನ ಕನ್ನಡ ನಾಡಿನ ವಿಸ್ತಾರವನ್ನು ವರ್ಣಿಸಿದ್ದಾನೆ. ಅಂದಿನ ಕನ್ನಡ ನಾಡಿಗೆ ಇತ್ತ ಕಾವೇರಿಯೂ ಅತ್ತ ಗೋದಾವರಿಯೂ ಗಡಿಗಳಾಗಿದ್ದೋ. ಈ ವಿಸ್ತಾರದ ನಡುವೆ ಇದ್ದಂತಹ ನಾಡೆ ತಿರುಳುಗನ್ನಡ ಸೀಮೆ ಅನ್ನೋದನ್ನು ಆತ ಈ ಕನ್ನಡ ನಾಡಿನ ಗಡಿಯನ್ನು ಗುರುತಿಸುವಂತಹ ಕೆಲಸವನ್ನು ಕೂಡ ತನ್ನ ಕೃತಿಯಲ್ಲಿ ಮಾಡಿದ್ದಾನೆ. ಮತ್ತು ಕೆಲವು ಊರುಗಳನ್ನು ಹೇಳ್ತಾನೆ. ಕಿಸುವಳಲ್, ಕೊಪ್ಪಣ ನಗರ, ಪುಲಿಗೆರೆ, ಒಕ್ಕುಂದ ಈ 4 ಊರುಗಳನ್ನು ಕ್ರಮವಾಗಿ ಹೇಳ್ತಾನೆ. ಈ ಕಿಸುವಳಲ್ ಅಂದರೆ ಪಟ್ಟದಕಲ್ಲು, ಕೊಪ್ಪಣ ನಗರ ಅಂದರೆ ಕೊಪ್ಪಳ, ಪುಲಿಗೆರೆ ಅಂದರೆ ಲಕ್ಷ್ಮೇಶ್ವರ, ಒಕ್ಕುಂದ ಅದು ಈಗಲೂ ಒಕ್ಕುಂದವಾಗಿ ಗುರುತಿಸಲ್ಪಡುತ್ತೆ. ಈ 4 ನಗರಗಳ ನಡುವಿನ ಪ್ರದೇಶವೇ ತಿರುಳುಗನ್ನಡ ನಾಡು ಅಂತ ಆತ ಹೇಳಿರೋದು ನಾವು ನೋಡ್ತೀವಿ. ಹಾಗೆ ಕಾವೇರಿ ನದಿಯಿಂದ ಗೋದಾವರಿವರೆಗಿನ ಅಂದಿನ ಕನ್ನಡ ನಾಡಿನ ಜನ ಎಂಥವರು ಅಂತ ಕವಿರಾಜ ಮಾರ್ಗದ ಕವಿ ಹೇಳ್ತಾನೆ. ಪದನರಿದು ನುಡಿಯಲು ನುಡಿದುದನರಿದು ಅರೆಯಲಂ ಆರ್ಪರ್ ಆ ನಾಡವರ್ಗಳ್ ಚತುರರ್ ನಿಜದಿಂ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಹೇಳಿ ಕವಿರಾಜ ಮಾರ್ಗಕಾರ ಕನ್ನಡ ನಾಡಿನಲ್ಲಿದ್ದಂತಹ ನಾಡಿನ ಜನರ ಬಗ್ಗೆ ಈ ಪದ್ಯದ ಮುಖಾಂತರ ಹೇಳ್ತಾನೆ. ಈ ಕನ್ನಡ ನಾಡಿನ ಜನ ಅದವನ್ನು ಅರಿತು ಸಂದರ್ಭವನ್ನು ಅರ್ಥ ಮಾಡಿಕೊಂಡು ಮಾತಾಡುವಂಥವ್ರು, ಹಾಗೆ ಇತರರು ಆಡಿದ್ದನ್ನು ತಿಳ್ಕೊಂಡು ಅದನ್ನು ಸರಿಯಾಗಿ ಪರಿಶೀಲಿಸಲು ಸಮರ್ಥರಾದಂಥವ್ರು. ಅವ್ರು ನಿಜವಾಗಿಯೂ ಸಹಜವಾಗಿ ಚದುರರು, ವಿಶೇಷ ಆಸ್ಥೆ ವಹಿಸಿ ಓದದೇ ಇದ್ದರೂ ಕೂಡ ಈ ಕಾವ್ಯ ಪ್ರಯೋಗವನ್ನು ಮಾಡೋದಕ್ಕೆ ಪರಿಣಿತಿಯನ್ನು ಹೊಂದಿದಂಥವ್ರು ಅಂತ ಹೇಳ್ತಾನೆ.
ಕುರಿತವರಲ್ಲದೆ ಮತ್ತಂ ಪೆರரும் ತಮ್ಮ ನುಡಿಯೊಳೆಲ್ಲರ್ ಜಾಣರ್ ಕಿರುವಕ್ಕಳ್ ಮಾಮೂಗರಂ ಅರಿಪಲ್ಕೆ ಅರಿವರ್ ವಿವೇಕಮಂ ಮಾತುಗಳಂ. ನೋಡಿ ಯಾವ ರೀತಿಯಲ್ಲಿ ಆತ ಹೇಳ್ತಾ ಇದ್ದಾನೆ ಅಂದರೆ, ತುಂಬ ಆಳವಾಗಿ ಅಭ್ಯಾಸ ಮಾಡಿದವರಲ್ಲದೆ ಇನ್ನುಳಿದ ಇತರರೂ ಕೂಡ ತಮ್ಮ ಭಾಷೆಯಲ್ಲಿ ಜಾಣರಾಗಿದ್ರಂತೆ. ಬರೀ ಅಷ್ಟೇ ಅಲ್ಲದೆ ಚಿಕ್ಕ ಮಕ್ಕಳು, ಕಿರಿ ಮಕ್ಕಳು ಕೂಡ ವಿವೇಕವನ್ನು ಹೇಳಬಲ್ಲವರಾಗಿದ್ರಂತೆ. ಮಹಾಮೂಕರು ಸಹ ಮಾತನಾಡಬಲ್ಲವರಾಗಿದ್ರಂತೆ. ಕನ್ನಡ ನಾಡಿನ ಜನ ಉತ್ತಮ ವಿಮರ್ಶಕರು ಆಗಿದ್ರು. ಕೃತಿಗಳಲ್ಲಿನ ಅವಾಗುಣಗಳನ್ನು ಕಂಡ್ರೆ ಅದನ್ನು ಮರೆ ಮಾಡದೆ ಎತ್ತಿಡಿದು ಖಂಡಿಸುವಂತಹ ಸಾಮರ್ಥ್ಯವನ್ನು ಅವರು ಗಳಿಸ್ಕೊಂಡಿದ್ರು ಅಂತ ಹೇಳಿ ಕನ್ನಡ ನಾಡಿನ ಜನರ ಬಗ್ಗೆ ಹೇಳ್ತಾನೆ. ಸುಭಟರ್ಗಳ್ ಕವಿಗಳ್ ಸುಪ್ರಭುಗಳ್ ಚೆಲ್ವರ್ಕಳಂ ಅಭಿಜನರ್ಗಳ್ ಗುಣಿಗಳ್ ಅಭಿಮಾನಿಗಳ್ ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಗಳ್. ಕನ್ನಡ ನಾಡಿನ ಜನ ಒಳ್ಳೆಯ ಯೋಧರು, ಕವಿಗಳು, ಒಳ್ಳೆಯ ಪ್ರಭುಗಳು, ಚೆಲುವಾದ ರೂಪವುಳ್ಳವರು, ಸಜ್ಜನರು, ಗುಣವಂತರು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಸ್ವಭಾವದವರು ಮತ್ತು ವಿವೇಕಿಗಳೂ ಆಗಿದ್ರು ಅಂತ ಹೇಳ್ತಾನೆ. ಕನ್ನಡದ ಜನರನ್ನ ಕುರಿತು ಕವಿರಾಜ ಮಾರ್ಗಕಾರನ ಈ ಎಲ್ಲ ಮಾತುಗಳನ್ನು ನಾವು ನೋಡಿದ್ರೆ ನಿಜವಾಗ್ಲೂ ಅವನಲ್ಲಿದ್ದಂಥ ಉತ್ಕಟವಾದಂತಹ ಪ್ರೀತಿ, ಅಭಿಮಾನ ಪುಟ್ಟಿದೇಳಿದಿರೋದನ್ನು ನಾವು ನೋಡ್ಬೋದಾಗಿದೆ. ಕನ್ನಡದ ಜನ ಚದುರರಾಗಿದ್ದರು, ನಿಜವಾಗ್ಲೂ ಕೂಡ ಒಳ್ಳೆಯ ಮಾತುಗಾರರಾಗಿದ್ದರು, ಒಳ್ಳೆಯ ವಿಮರ್ಶಕರಾಗಿದ್ದರು. ಸುಭಟರು, ಕವಿಗಳು, ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ಗಂಭೀರ ಚಿತ್ತರು, ವಿವೇಕಿಗಳು. ಈ ಒಂದೊಂದು ಮಾತು ಕೂಡ ಕವಿರಾಜ ಮಾರ್ಗ ಕನ್ನಡಿಗರನ್ನು ವರ್ಣಿಸುವ ಮಾತುಗಳಷ್ಟೇ ಅಲ್ಲದೆ ಕನ್ನಡ ನಾಡಿನ ಜನ ಎಲ್ಲ ಕಾಲಕ್ಕೂ ಹೀಗಿರಬೇಕು ಅನ್ನುವಂಥ ಒಂದು ಬಹುದೊಡ್ಡ ಆಶಯವನ್ನು ಸೂಚಿಸುವಂತೆ ನಮ್ಗೆ ತೋರುತ್ತೆ. 1000 ವರ್ಷಕ್ಕೂ ಹಿಂದೆ ಕನ್ನಡಿಗರ ಬಗ್ಗೆ ಕವಿರಾಜ ಮಾರ್ಗಕಾರ ಕೊಟ್ಟ ಪ್ರಶಸ್ತಿಗೆ ಇಂದಿನ ಜನ ಅರ್ಹರಾಗಬೇಕಾದ ಕಾಲ ಬರಬೇಕಾಗಿದೆ. ಇದನ್ನು GSS ಅವರು ಹೇಳ್ತಾ ಇದ್ದಾರೆ. ಕವಿರಾಜ ಮಾರ್ಗಕಾರ ನಮಗೆಲ್ಲ ಒಂದು ಉತ್ತಮ ಸಂದೇಶವನ್ನು ಕೊಟ್ಟಿದ್ದಾನೆ, ಆಶಯವನ್ನು ಸೂಚಿಸಿದ್ದಾನೆ. ಆಗಿರಬೇಕು ನಮ್ಮ ಕನ್ನಡ ನಾಡಿನ ಜನ ಅಂತ ಹೇಳಿ, ಅದಕ್ಕೆ ನಾವು ಅರ್ಹರಾಗುವಂಥ ಕಾಲ ಬರಬೇಕು ಅಂತ ಹೇಳ್ತಾರೆ. ಕವಿರಾಜ ಮಾರ್ಗದಿಂದ ಅಂದಿನ ಸಮಕಾಲೀನ ಜೀವನ ಪರಿಣಿತಿಯ ಚಿತ್ರ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ. ಅದಕ್ಕಿಂತ ಇಂದಿನ ಸಾಹಿತ್ಯ ಪರಂಪರೆಯ ಸೂಚನೆಯೂ ಕೂಡ ಸಾಕಷ್ಟು ನಮಗೆ ದೊರೆತಿದೆ. ಅಲ್ಮಿಡಿ ಶಾಸನದ ಕಾಲದಿಂದ ಕವಿರಾಜ ಮಾರ್ಗದ ಕಾಲದವರೆಗೂ ಒಂದು ರೀತಿ ಕತ್ತಲು ಕೌದು ಬಿಡುತ್ತೆ. ಆ ಕತ್ತಲೆ ಮೇಲೆ ಬೀಡು ದೀಪವನ್ನು ಹಾಯಿಸುವ ದೀಪಸ್ತಂಭದಂತಿದ್ದ ಕವಿರಾಜ ಮಾರ್ಗ. ನೋಡಿ, ನಮ್ಗೆ 5ನೇ ಶತಮಾನದಲ್ಲಿ ಅಲ್ಮಿಡಿ ಶಾಸನ ದೊರೆಯುತ್ತೆ, 9ನೇ ಶತಮಾನಕ್ಕೆ ಬಂದಾಗ ಕವಿರಾಜ ಮಾರ್ಗ ದೊರೆಯುತ್ತೆ. ಅವೆರಡಕ್ಕೂ ಮಧ್ಯೆ ಒಂದು ರೀತಿ ಕತ್ತಲು ಕೌದಿದೆ ಅಂತ ಹೇಳ್ಬೋದು. ಆದರೆ ಕವಿರಾಜ ಮಾರ್ಗಕಾರ ಮಾತ್ರ ತನ್ನ ಕೃತಿಯಲ್ಲಿ ಇಂದಿನ ಕವಿಗಳ ಬಗ್ಗೆ, ಅವ್ರ ಕೃತಿಗಳ ಬಗ್ಗೆ, ಕಾವ್ಯ ಪ್ರಕಾರಗಳ ಬಗ್ಗೆ ಒಂದು ಪಟ್ಟಿಯನ್ನೇ ಕೊಡ್ತಾ ಹೋಗ್ತಾನೆ. ಕವಿರಾಜ ಮಾರ್ಗಕಾರ ಏನು ಮಾಡ್ತಾನೆ, ಗದ್ಯ ಕವಿಗಳನ್ನ ಹೆಸರಿಸ್ತಾನೆ. ಇದು ಪ್ರಶ್ನೆ ಆಗಿದೆ, ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ವಿಮಲೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಇವರನ್ನ ಗದ್ಯ ಕವಿಗಳು ಅಂತ ಹೇಳಿ, ಕವೀಶ್ವರ, ಪಂಡಿತ, ಲೋಕಪಾಲ, ಚಂದ್ರ ಇವರನ್ನ ಪದ್ಯ ಕವಿಗಳು ಅಂತ ಹೇಳಿ ಕವಿರಾಜ ಮಾರ್ಗ ಗದ್ಯ ಪದ್ಯ ಕವಿಗಳ ಒಂದು ಪಟ್ಟಿಯನ್ನೇ ಕೊಡ್ತಾನೆ. ಆದರೆ ದುರಾದೃಷ್ಟವಶಾತ್ ನಮಗೆ ಇವರು ಯಾರದೇ ಆದಂಥ ಕೃತಿಗಳು ದೊರೆತಿಲ್ಲ. ಅಲ್ಲೊಂದು ಇಲ್ಲೊಂದು ಒಬ್ಬಿಬ್ಬರ ಬಗ್ಗೆ ಅಷ್ಟೇ ನಮಗೆ ಮಾಹಿತಿ ಇದೆ, ಮತ್ತಿನ್ಯಾರ್ದು ಕೂಡ ಮಾಹಿತಿ ದೊರೆತಿಲ್ಲ. ಗಂಗಾವಂಶದ ದುರ್ವಿನೀತಂದು ಮಾಹಿತಿ ದೊರೆಯುತ್ತೆ. ಗದ್ಯ ಪದ್ಯ ಪಟ್ಟಿಗಳಲ್ಲಿ ಇರುವಂಥ ಗಂಗಾವಂಶದ ದುರ್ವಿನೀತನ ಮಾಹಿತಿ ಬರುತ್ತೆ. ಮತ್ತು ಅದ್ರ ಜೊತೆಗೆ ಕವಿರಾಜ ಮಾರ್ಗದಲ್ಲಿ ಚತ್ತಾಣ, ಬೆದಂಡೆ ಅನ್ನುವಂಥ ಕಾವ್ಯ ರಚನೆಗಳನ್ನು ಕೂಡ ಹೇಳಿದ್ದಾನೆ. ಇದು ಪ್ರಶ್ನೆ ಆಗುತ್ತೆ, ಪದೇ ಆಗ್ತಾ ಇರುತ್ತೆ. ಚತ್ತಾಣ, ಬೆದಂಡೆ ಇವುಗಳನ್ನು ಹೆಸರಿಸಿರುವಂಥ ಕೃತಿ ಕವಿರಾಜ ಮಾರ್ಗ, ಕವಿ ಶ್ರೀ ವಿಜಯ. ಎಷ್ಟನೇ ಶತಮಾನ ಅಂದರೆ 9ನೇ ಶತಮಾನ. ಪಗರಣವೆಂಬ ನಾಟ್ಯ ಪ್ರಯೋಗವನ್ನು ಕೂಡ ಆತ ಬಳಸಿರೋದನ್ನು ನಾವು ನೋಡ್ಬೋದು. ನಿಜವಾದ ಸ್ವರೂಪವನ್ನು ಕುರಿತು ವಿದ್ವಾಂಸರಲ್ಲಿ ಏಕಾಭಿಪ್ರಾಯ ಇಲ್ಲ. ಆದರೂ ಕೂಡ ಕವಿರಾಜ ಮಾರ್ಗದಲ್ಲಿ ಬರುವಂತಹ ಕೆಲವು ಉದಾಹರಣೆ ಪದ್ಯಗಳು ರಾಮಾಯಣ ಮಹಾಭಾರತದಂತಹ ಸಂದರ್ಭದಲ್ಲಿ ಸಂಬಂಧಿಸಿದವುಗಳಾಗಿವೆ ಅಂತ ಹೇಳ್ಬೋದಾಗಿದೆ. 8ನೇ ಶತಮಾನಕ್ಕೆ ಮೊದಲು ಕನ್ನಡದಲ್ಲಿ ರಾಮಾಯಣ ಮಹಾಭಾರತವನ್ನು ಕುರಿತು ಕೃತಿಗಳು ಇಲ್ದಿರಬಹುದೆಂದು ಕೆಲವರು ಅಭಿಪ್ರಾಯ ಪಡೋದಕ್ಕೆ ನಮಗೆ ಅವಕಾಶ ಇದೆ. ಕೆಲವು ಲಕ್ಷ್ಯ ಪದ್ಯಗಳನ್ನು ಕವಿರಾಜ ಮಾರ್ಗಕಾರ ತನ್ನ ಕೃತಿಯಲ್ಲಿ ತಗೊಂಡು ಬಂದಿರೋದನ್ನ ನಾವು ನೋಡ್ಬೋದಾಗಿದೆ. ಏನೇ ಇದ್ರೂ ಕೂಡ ಆದರೆ ಕವಿರಾಜ ಮಾರ್ಗ ಗದ್ಯ ಪದ್ಯ ಕವಿಗಳ ಹೆಸರನ್ನು ಉಲ್ಲೇಖ ಮಾಡಿದನಲ್ಲ, ಆ ಒಂದು ದೃಷ್ಟಿಯಿಂದ ಇವನಿಗಿಂತಲೂ ಮುಂಚೆ ಒಳ್ಳೊಳ್ಳೆ ಕವಿಗಳು ಇದ್ದರೂ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಆದರೆ ನಮ್ಗವು ದೊರೆತಿಲ್ಲ ಅನ್ನೋದಕ್ಕೆ ಒಂದು ಆಧಾರ ಸಿಕ್ಕಂತಾಗುತ್ತೆ. ಇನ್ನು ಕವಿರಾಜ ಮಾರ್ಗಕಾರ
ಕವಿರಾಜ ಮಾರ್ಗವೆಂಬ ಈ ಲಕ್ಷಣ ಗ್ರಂಥವನ್ನು ಬಿಟ್ಟರೆ ಮುಂದೆ ನಮಗೆ ಸುಮಾರು 100 ವರ್ಷದವರೆಗೂ ಯಾವುದೇ ರೀತಿಯಾದಂಥ ಗ್ರಂಥಗಳು ದೊರೆಯಲ್ಲ. ಅದು ದೊರೆಯೋದು 10ನೇ ಶತಮಾನದ ಪಂಪನ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಕೃತಿಗಳು ದೊರೆಯುತ್ತವೆ. ಸಾಹಿತ್ಯದ ದೃಷ್ಟಿಯಿಂದ ನಮಗೆ ಪಂಪನೇ ಆದಿಕವಿ, ಯಾಕೆಂದರೆ ಅವನು ದೊರೆತಂಥ ಕೃತಿಗಳು ಸಿಕ್ಕಿದ್ದಾವೆ, ಅವನ ಬಗ್ಗೆ ಮಾಹಿತಿನೂ ನಮಗೆ ಸಿಕ್ಕಿರೋದ್ರಿಂದ ಅವನೇ ಆದಿಕವಿ. ಕವಿರಾಜ ಮಾರ್ಗದಿಂದ ಪಂಪ ಭಾರತದ ಕಾಲದ ಒಳಗಿನ 1 ಶತಮಾನಕ್ಕೂ ಮೀರಿದ ಅವಧಿಯ ಗಡುವಿನಲ್ಲಿ ಕೆಲವು ಕನ್ನಡ ಕವಿಗಳು ಕಾವ್ಯ ರಚನೆ ಮಾಡಿರೋ ಸಂಭವ ಇದೆ. ಅದರಲ್ಲಿ ತುಂಬಳೂರಾಚಾರ್ಯ, ಗುಣವರ್ಮ ಅನ್ನುವಂಥವ್ರ ಹೆಸರುಗಳು ಬರ್ತವೆ. ಈ ತುಂಬಳೂರಾಚಾರ್ಯನ ಕೃತಿ ಏನಪ್ಪ ಅಂದರೆ ಚೂಡಾಮಣಿ ಎಂಬ ಗ್ರಂಥ. ಇದು 96,000 ಗ್ರಂಥ ಪ್ರಮಾಣದ ವ್ಯಾಖ್ಯಾನ ಗ್ರಂಥ. ತುಂಬಳೂರಾಚಾರ್ಯನ ಗ್ರಂಥ ಯಾವುದು ಅಂದರೆ ಚೂಡಾಮಣಿ. ಇದು 96,000 ಒಂದು ಗ್ರಂಥ ಪ್ರಮಾಣ ಗ್ರಂಥ ಅಂತ ಹೇಳ್ತಾರೆ. ಹಾಗೆ ಗುಣವರ್ಮ, ಇಲ್ಲಿ ನಮಗೆ ಗುಣವರ್ಮರು ಇಬ್ಬರು ಬರ್ತಾರೆ, ಮೊದಲ ಗುಣವರ್ಮ, ಎರಡನೇ ಗುಣವರ್ಮ ಅಂತ. ಹಾಗಾಗಿ ಇವನನ್ನು ನಾವು ಮೊದಲ ಗುಣವರ್ಮ ಅಂತ ಹೇಳ್ಬೋದಾಗಿದೆ. ಈತ ಶೂದ್ರಕ ಮತ್ತು ಹರಿವಂಶ ಅನ್ನುವಂಥ 2 ಚಂಪು ಕಾವ್ಯಗಳನ್ನು ಬರೆದಂತೆ ತಿಳಿದು ಬರುತ್ತೆ, ಆದರೆ ಅವುಗಳು ನಮಗೆ ಉಪಲಬ್ಧ ಇಲ್ಲ. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಪಂಪ ಪೂರ್ವಯುಗವು ಸಾಕಷ್ಟು ಸಮೃದ್ಧವಾಗಿತ್ತೆಂದು ಊಹಿಸೋದಕ್ಕೆ ಆಧಾರ ಇದ್ದರೂ ಕೂಡ ನಾವು ಪಂಪನ ಕಾಲವನ್ನೇ ಕನ್ನಡ ಸಾಹಿತ್ಯದ ಬೆಳ್ಳಂಬೆಳಕಿನ ಕಾಲ ಅಂತ ಹೇಳಲಾಗುತ್ತೆ. ಕನ್ನಡ ಸಾಹಿತ್ಯದ ಒಂದು ಪಂಪನ ಕಾಲವಾದ 10ನೇ ಶತಮಾನವನ್ನು ನಾವು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಅಂತ ಕರಿತೀವಿ. ಇದೇ ನಮಗೆ ಮೊದಲ ನವೋದಯ ಕಾಲ ಅಂತ ಹೇಳ್ಬೋದಾಗಿದೆ. ಯಾಕೆಂದರೆ ಪಂಪನಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮ ಕನ್ನಡ ಸಾಹಿತ್ಯ ಒಂದು ಎದ್ದೊರೆಯಂತೆ ಹರಿತಾ ಇದೆ. 1000 ವರ್ಷಕ್ಕೂ ಮೀರಿದ ಕನ್ನಡ ಸಾಹಿತ್ಯ ಸಮೃದ್ಧಿಯಲ್ಲಿ ನಮ್ಮ ಕನ್ನಡಿಗರು ಹೆಮ್ಮೆ ಪಟ್ಕೊಳ್ಳುವಂಥ ಸಾಹಿತ್ಯ ಸಾಧನೆಗಳು ನಡೆದಿವೆ ಅಂತ ಹೇಳ್ಬೋದಾಗಿದೆ. ಇಲ್ಲಿಗೆ ನಾನು ಭಾಗ 1 ಮುಗಿಸ್ತೀನಿ ಸ್ನೇಹಿತರೆ. ಯಾಕೆ ಅಂತ ಅಂದರೆ ತುಂಬ ಫಾಸ್ಟಾಗಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಬೇಗ ಎಲ್ಲ ಸಂಪುಟಗಳನ್ನು ಕವರ್ ಮಾಡಬೇಕು. ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ನೀವು ಅಲ್ಲಿ ಇರುವಂತಹ ಒಂದು PDF-ಅಲ್ಲಿ ವಿಷಯವನ್ನು ಟಿಪ್ಪಣಿ ಮಾಡ್ಕೊಳ್ಬೋದು. ಯಾಕೆಂದರೆ ಪುಸ್ತಕ ತೊಗೊಳ್ಬೇಕು ಅಂದರೆ ಇವಾಗ 1000 ರೂಪಾಯಿ ಬೇಕು. ಅದ್ರ ಬದಲು ಈ ರೀತಿ PDF ಸಿಕ್ಕಿದ್ರೆ ಆರಾಮಾಗಿ ನೀವು ಪಾಯಿಂಟ್ಸ್ ಮಾಡಿಕೊಂಡ್ರೆ ಓದ್ಬೋದು. ಹಾಗಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಂಪುಟವನ್ನು ಕೂಡ ಇದೇ ಥರ ಮಾಡಿಕೊಡ್ತೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ನಿಮಗೆ ಈ ಒಂದು ಪುಸ್ತಕದ ವಿವರಣೆ ಹೇಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ನನಗೆ ತಿಳಿಸಿ. ಅತಿ ಹೆಚ್ಚಾಗಿ ನಾನೇನು ಇಲ್ಲಿ ಸೇರ್ಸೋಕ್ಕೆ ಹೋಗ್ತಾ ಇಲ್ಲ, ಅಲ್ಲಿ ಏನಿದೆಯೋ ಅದನ್ನು ಹೇಳ್ತಾ ಇದ್ದೀನಿ. ಪ್ರಶ್ನೆ ಆಗಿರೋದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನು ನೀವು ಗಮನಿಸಿ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು.